ಬಳ್ಳಾರಿ ಸಚಿವ ಡಿ. ಸುಧಾಕರ್ ನಿಧನ, ಎಲ್ಲವೂ ವಿಧಿಯಾಟ್ ಎಂದು ಭಾವುಕರಾದ ಸಚಿವ ಜಮೀರ್ ಅಹ್ಮದ್. ಸಚಿವ ಡಿ. ಸುಧಾಕರ್ ಅವರ ಅಕಾಲಿಕ ನಿಧನಕ್ಕೆ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಚಳ್ಳಕೆರೆಯಲ್ಲಿ ಸೋಮವಾರ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯಾರು ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂದು ತಿಳಿಯುವುದಿಲ್ಲ, ಎಲ್ಲವೂ ವಿಧಿಯಾಟ್ ಎಂದು ಅವರು ಭಾವುಕರಾಗಿ ನುಡಿದರು. ಕೇವಲ ಮಂಡಿ ನೋವಿನ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ಸುಧಾಕರ್ ಅವರಿಗೆ ನಂತರ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಸದಾ ಹಸನ್ಮುಖಿಯಾಗಿದ್ದ ಅವರು ಇಷ್ಟು ಬೇಗ ನಮ್ಮನ್ನು ಅಗಲುತ್ತಾರೆ ಎಂದು ನಿರೀಕ್ಷಿಸಿರಲಿಲ್ಲ ಎಂದು ಜಮೀರ್ ಸ್ಮರಿಸಿದರು. ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಅವರು ದೇವರಲ್ಲಿ ಪ್ರಾರ್ಥಿಸಿದರು. ಆತ್ಮೀಯ ಸ್ನೇಹಿತರಾದಂಥ ಸಚಿವರಾದಂಥ ಸುಧಾಕರ್ ಅವರು ಇದನ್ನು ಹೊಂದಿರೋ ತಮಗೆ ನನಗಂತೂ ತುಂಬ ನೋವನ್ನು ತಂದಿದೆ. ಕಾರಣ ಅಂದರೆ ನಾನು ಸುಧಾಕರ್ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದೆ. ನನಗೆ ತಿಂಗಳಿಗೆ ಕನಿಷ್ಠ ಅವರು ಒಂದು 3-4 ಸತಿ ನಾನು ಎಲ್ಲಿರ್ತಾ ಇದ್ದೆ ಅಲ್ಲಿ ಪಾಪ ಫೋನ್ ಮಾಡಿಬಿಟ್ಟು ಬಂದು ಹೋಗ್ತಾಯಿದ್ರು. ಆಮೇಲೆ ಫೋನಲ್ಲಿ ಕಂಟಿನ್ಯೂಸ್ ಟಚಲ್ಲಿ ಇರ್ತಾಯಿದ್ರು. ನಾವು ಯಾರೂ ಬೇಗ ನನ್ನ ಬಿಟ್ಟೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನೋಡಿ, ದೇವ್ರದ್ದು ವಿಧಿಯಾಟ ಅಂತೀವಿ, ಯಾರೂ ಈ ಥರ ಆಗ್ತದಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಅವ್ರು ಹೋಗಿದ್ದು ಮಂಡಿ ಆಪ್ರೇಷನ್ ಮಾಡ್ಕೊಡೋದಂತ ಹಾಸ್ಪಿಟಲ್ನ ಅಡ್ಮಿಟ್ ಆಗಿದ್ರು. ಅದು ಆಪ್ರೇಷನ್ ಆದಮೇಲೆ ವಾಸಿ ಆಗ್ಕೊಂಡು ಎಲ್ಲರ ಜೊತೆ ತಮಾಷೆಯಾಗಿ ಮಾತಾಡ್ಕೊಂಡು ಆರಾಮಾಗಿ ನಗ್ನಗ್ತಾ ಇರ್ತಾಯಿದ್ರು. ಆಮೇಲೆ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಪಾಪ ಇವತ್ತು ಒಂದು 5-6 ದಿನ ಹಾಸ್ಪಿಟಲಲ್ಲಿದ್ದು ಇವತ್ತು ನಿಧನ ಹೊಂದಿದ್ದಾರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಅವ್ರನ್ನ ಇಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಒಬ್ಬರಿಗಿಂತ ಅವರು ಹೋಗಲೇಬೇಕು. ಇವತ್ತು ಅವ್ರು ಹೋಗಿದ್ದಾರೆ, ನಾನು ಅವರು ಹೋಗಬೇಕು. ದೇವ್ರ ವಿಧಿಯಾಟ, ಯಾರೂ ತಪ್ಸೋಕ್ಕೆ ಸಾಧ್ಯ ಆಗಲ್ಲ. ಹಣೆ ಬರೋದು ಬರ್ತಿದ್ರೆ ಯಾರೂ ಅದು ತಪ್ಸೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದು ವಿಧಿಯಾಟ, ದೇವರು ಇಚ್ಛೆ ಅಂತ ಹೇಳೋದು ಇಷ್ಟೇ. ನಾನು ಭಗವಂತನ ಪ್ರಾರ್ಥನೆ ಮಾಡೋದು ಅವ್ರ ಕುಟುಂಬಕ್ಕೆ ಆ ಸೇರಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ.